ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 6 ಆಗಿರುತ್ತೆ. ಮತ್ತು ಅದ್ರ ಜೊತೆಗೆ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕೆಲಸಗಳು ಕೂಡ ಜಾಸ್ತಿ ಇರುತ್ತೆ ನನಗೆ. ಸಂಡೇ ಟೈಮಲ್ಲಿ ವಾರ ಇರುತ್ತೆ ನನಗೆ, ಹಾಗಾಗಿ ಮನೆ ಕೆಲಸಗಳೆಲ್ಲ ಸಿಕ್ಕಾಪಟ್ಟೆ ಇರುತ್ತೆ. ಅದ್ರ ಜೊತೆಗೆ ಚಿಂಟುನ ಕೂಡ ಟ್ಯೂಷನಿಗೆ ಕರ್ಕೊಂಡು ಹೋಗೋದಿದೆ. ಅಂದರೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಟ್ಯೂಷನ್ ಇರೋದ್ರಿಂದ ನಾವು ಮನೇನ 9 ಗಂಟೆಗೆ ಬಿಡಬೇಕು. ಹಾಗಾಗಿ ಬೆಳಿಗ್ಗೆ ಎದ್ದು ಬೆಳಗ್ಗೆಗೆ ಮತ್ತು ಮಧ್ಯಾಹ್ನಕ್ಕೆ ಎರಡಕ್ಕೂ ಸೇರಿಸೋ ಹಾಗೆ ಅಡುಗೆನ ಪ್ರಿಪೇರ್ ಮಾಡ್ಕೋತೀನಿ. ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಚಪಾತಿ ಮತ್ತು ತರಕಾರಿ ಗೊಜ್ಜು, ಅದ್ರ ಜೊತೆಗೆ ಆಲೂಗೆಡ್ಡೆ ಪಲ್ಯ ಮಾಡ್ಕೊಂಡಿದ್ದೆ. ನಾನಿಲ್ಲಿ ಮಾಲ್ಟ್ನ ಮಾಡ್ಕೊಂಡಿದ್ದೆ. ಇನ್ನು ಮಧ್ಯಾಹ್ನಕ್ಕೆ ಬಂದು ಅದೇ ಒಂದು ಗೊಜ್ಜಿಗೆ ರೈಸು, ಮುದ್ದೆ ಇಲ್ಲ ಚಪಾತಿ ಏನಾದರೂ ಮಾಡ್ಕೊಳ್ಳೋಣ ಅಂಥೇಳಿ 2 ಟೈಮ್ಗೆ ಆಗೋ ರೀತಿ ನಾನಿಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ನಾನಿವತ್ತು ವಾಕನ್ನು ಸ್ಕಿಪ್ ಮಾಡಿದೆ. ಬೆಳಿಗ್ಗೆ ಎದ್ದು ವಾಕ್ ಹೋಗೋಣ ಅನ್ನೋ ಒಂದು ಕಾನ್ಸೆಪ್ಟಲ್ಲೇ ಇದ್ದಿದ್ದು, ಬಟ್ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದ್ರಿಂದ ವಾಕನ್ನು ಸ್ಕಿಪ್ ಮಾಡಿದೆ. ಅದಾದ ನಂತರ ನಾನಿಲ್ಲಿ ನನ್ನ ಒಂದು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ವಾರದಲ್ಲಿ 1 ದಿನ ಈ ರೀತಿ ಸ್ಕಿಪ್ ಆಯಿತು ಅಂದರೆ ಪ್ರಾಬ್ಲಮ್ ಏನಿಲ್ಲ, ಬಟ್ ಅದು ಪದೇ ಪದೇ ಆಗ್ತಾ ಇರಬಾರ್ದು. ನೀವು ನೋಡಿರ್ಬೋದು, ವಾರದಲ್ಲಿ 5 ದಿನ ವಾಕ್ ಮಾಡಿ, 5 ದಿನ ಎಕ್ಸಸೈಸ್ ಮಾಡಿ ಅಂತ ಸುಮಾರಷ್ಟು ವೀಡಿಯೋಸ್ಗಳಲ್ಲೆಲ್ಲ ಬರ್ತಾ ಇರುತ್ತೆ. ಬಟ್ ನೀವು ಕಂಟಿನ್ಯೂಸ್ ಆಗಿ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ವಾರದಲ್ಲಿ 7 ದಿನವೂ ಕೂಡ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಬಟ್ ಏನಾದರೂ ಮಧ್ಯದಲ್ಲಿ ಏನಾದರೂ ತೊಂದರೆ ಇದ್ದಾಗ, ಟೈಮಿಂಗ್ಸ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕಾಗದೇ ಇದ್ದಾಗ ಯಾವಾಗಲಾದ್ರೂ ಒಂದೊಂದು ದಿನ ಸ್ಕಿಪ್ ಮಾಡಿ. ಆಲ್ಮೋಸ್ಟು ಸಂಡೇ ಸ್ಕಿಪ್ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ. ಏನಕ್ಕಂತ ಅಂದರೆ ಸಂಡೇ ಎಲ್ರಿಗೂ ರಜಾ, ಮಕ್ಕಳಿಗೆ, ಮನೆಯವರಿಗೆ ಎಲ್ರಿಗೂ ರಜೆ ಇರುತ್ತೆ. ಆರಾಮಾಗಿ ವೆಜ್ಜು ನಾನ್ ವೆಜ್ಜು ಯಾವುದೋ ಒಂದು ರುಚಿಯಾದ ಅಡುಗೆ ಮಾಡಿಕೊಂಡು ಅವ್ರಿಗೂ ಬಡಿಸಿ, ಅದರಲ್ಲಿ ನಾವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೊಂಡು ಊಟ ಮಾಡ್ತು ಅಂತ ಅಂದರೆ ಓಕೆ, ತೊಂದರೆ ಏನಿಲ್ಲ. ಒಂದಿನ ಸಣ್ಣದಾಗಿ ಚೀಟ್ ಮೀಲ್ ಮಾಡಿಕೊಂಡ್ರು ಏನು ಪ್ರಾಬ್ಲಮ್ ಆಗೋಲ್ಲ. ವಾರದಲ್ಲಿ 1 ದಿನ ಅಂದರೆ 1 ಟೈಮ್ ಅಷ್ಟೇ, 3 ಹೊತ್ತೂ ಚೀಟ್ ಮೀಲ್ ಮಾಡಿ ಅಂತ ಏನು ಹೇಳ್ತಾ ಇಲ್ಲ. ವಾರದಲ್ಲಿ 1 ದಿನ 1 ಹೊತ್ತು ಚೀಟ್ ಮೀಲ್ ಮಾಡಿಕೊಂಡ್ರು ಪ್ರಾಬ್ಲಮ್ ಏನಿಲ್ಲ. ಇನ್ನು ನಾವು ಚೀಟ್ ಮೀಲ್ ಮಾಡಲ್ಲ, ಸ್ಟ್ರಿಕ್ಟಾಗೆ ಮಾಡ್ತೀವಿ ಅಂದ್ರೂ ಕೂಡ ಪರವಾಗಿಲ್ಲ, ಆರಾಮಾಗಿ ಮಾಡ್ಕೊಳ್ಳಿ. ಹಾಗಾಗಿ ನನಗೆ ಇವತ್ತು ಸ್ವಲ್ಪ ಎಲ್ಲನೂ ಬ್ಯಾಲೆನ್ಸ್ ಮಾಡೋದಕ್ಕಾಗಲಿಲ್ಲ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ನಾನು ಬ್ಯಾಲೆನ್ಸ್ ಮಾಡಿಕೊಂಡೆ. ಇನ್ನು ಫ್ರೆಂಡ್ಸ್, ನಾನು ನಾಳೆಯಿಂದ ಎಕ್ಸಸೈಜ್ನ ಸ್ಟಾರ್ಟ್ ಮಾಡಬೇಕು. ಸಿಂಪಲ್ಲಾಗಿ ಎಕ್ಸಸೈಜ್ಗಳೆಲ್ಲನೂ ಸ್ಟಾರ್ಟ್ ಮಾಡಿಕೊಂಡು ನನ್ನ ಬಾಡಿನ ಸ್ಟ್ರೆಚ್ ಮಾಡಬೇಕು. ಮತ್ತು ಜಾಸ್ತಿ ವರ್ಕೌಟ್ ಎಲ್ಲ ಮಾಡ್ಕೊಬಿಡ್ತು ಅಂದರೆ ಪೇಯ್ನ್ ಆಗುತ್ತೆ. ಆ ರೀತಿ ಪೇಯ್ನ್ ಮಾಡ್ಕೊಳ್ಳೋದು ಬೇಡ. ನಿಧಾನವಾಗಿ ಒಂದು 10 ಮಿನಿಟ್ಸ್, 15 ಮಿನಿಟ್ಸ್, ಅದಾದ ನಂತರ ಒಂದು ಹಾಫ್ ಆನ್ ಅವರು, 1/4 ಅವರ್ ಈ ರೀತಿ ಎಕ್ಸಸೈಜ್ಗಳನ್ನ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ. ಮತ್ತು ಫ್ರೆಂಡ್ಸ್, ಸುಮಾರಷ್ಟು ಜನ ಏನು ತಪ್ಪು ಮಾಡ್ತೀರಾ ಅಂತ ಅಂದರೆ, ಚಪಾತಿನ ಬೇಯಿಸುವಾಗ ಆಯಿಲ್ನ ಹಾಕೋತೀರಾ. ನಾರ್ಮಲ್ ಡೇಸಲ್ಲಿ ಓಕೆ, ಬಟ್ ಡಯಟಲ್ಲಿ ಇದ್ದಾಗ, ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇದ್ದಾಗ ತುಂಬಾ ಆಯಿಲ್ನ ಯೂಸ್ ಮಾಡಬಾರ್ದು. ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಕೊಡಬೇಕು. ಅಂದರೆ ಆಯಿಲ್ ಐಟಮ್ ತಿನ್ನಲೇಬಾರ್ದು ಅಂತಲ್ಲ, ನಮ್ಮ ದೇಹನೂ ಒಂಥರ ಒಂದು ಮಿಷಿನ್ ಇದ್ದಂಗೆ ಸ್ಟ್ರಕ್ ಆಗುತ್ತೆ. ಸ್ಟ್ರಕ್ ಆದಾಗ ನಾವೇನು ಮಾಡ್ತೀವಿ ಹೇಳಿ, ಆಯಿಲ್ನೋ ಏನೋ ಒಂದು ಹಾಕಿ ಆ ಒಂದು ಮಿಷಿನ್ಗೆ ರೆಡಿ ಮಾಡ್ಕೋತೀವಲ್ಲ, ಅದೇ ರೀತಿ ನಮ್ಮ ದೇಹಕ್ಕೂ ಕೂಡ ನಾವು ಒಂದು ಎಣ್ಣೆನ ಕೊಡಬೇಕಾಗತ್ತೆ. ಅದು ಕಡಿಮೆ ಪ್ರಮಾಣದಲ್ಲಿ ಇರಬೇಕಾಗತ್ತೆ. ಈ ಚಪಾತಿ ಇದೆಲ್ಲ, ದೋಸೆ ಇದೆಲ್ಲ ಮಾಡ್ಕೊಳ್ಳುವಾಗ ತುಂಬಾ ಎಣ್ಣೆನ ಬಳಸ್ಕೋಬೇಡಿ. ಬಳಸ್ಕೊಳ್ದೇ ಮಾಡ್ಕೋಬೋದು, ಆ ರೀತಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಹಿಟ್ಟನ್ನು ಕಲಿಸುವಾಗ ಮಾತ್ರ ಎಣ್ಣೆನ ಹಾಕೋತೀನಿ. ಅದು ಬಿಟ್ಟು ಚಪಾತಿ ಬೇಯಿಸುವಾಗೆಲ್ಲ ನಾನು ಎಣ್ಣೆನ ಟಚ್ಚೇ ಮಾಡಲ್ಲ. ಹಾಗಾಗಿ ಸಿಂಪಲ್ಲಾಗೇ ಮಾಡ್ಕೋತೀನಿ. ಇನ್ನು ಫ್ರೆಂಡ್ಸ್, ಸುಮಾರಷ್ಟು ಜನಕ್ಕೆ ನನ್ನ ಒಂದು ಫುಡ್ ರೂಟೀನಲ್ಲಿ ಟೈಮಿಂಗ್ಸು ಗೊತ್ತಿರಲ್ಲ ಅಂತ ಅನ್ಕೋತೀನಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ್ಯಾವ ಟೈಮ್ಗೆ ಏನೇನು ತೊಗೋಬೇಕು ಅಂತ ಅದನ್ನು ಡೀಟೇಲಾಗಿ ತಿಳಿಸ್ತೀನಿ. ಮತ್ತು ನಾನು ಕೂಡ ಕೆಲವೊಂದು ಟೈಮಲ್ಲಿ ಇಂಬ್ಯಾಲೆನ್ಸ್ ಆಗಿದೆ ಟೈಮಿಂಗ್ಸ್ ಎಲ್ಲ ನನಗೂ ಕೂಡ. ಇನ್ನು ನಾಳೆಯಿಂದ ಪರ್ಫೆಕ್ಟಾಗಿ ಅದಾದ ಟೈಮ್ಗೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಆನ್ ದ ವೇ ಬರಬೇಕಾದ್ರೆ ಸ್ವಲ್ಪ ಟೈರ್ ಪ್ರಾಬ್ಲಮ್ ಆಯಿತು. ಹಾಗಾಗಿ ಹೊಸದಾಗಿ ಹಾಕ್ಸೋಣ ಅಂತೇಳಿ ಇಲ್ಲಿ ಓಡಾಡ್ತಾ ಇದ್ದೀವಿ. ಅಂಗಡಿಗೆ ಹೋಗಿ ಟೈರ್ ತೊಗೊಂಡು ಬಂದು ಮತ್ತು ಇಲ್ಲಿ ಸ್ಕೂಟ್ರ್ ಶಾಪ್ಗೆ ಕೊಟ್ಟು ಅದನ್ನು ರೆಡಿ ಮಾಡಿಸ್ಕೊತಾ ಇದ್ದೀವಿ. ಮತ್ತು ಯಾವ್ಯಾವ ಟೈಮ್ಗೆ ಏನೇನು ತೊಗೋಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಮತ್ತು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪದೇ ಪದೇ ನೀವು ಕೂಡ ಕೇಳೋ ನೆಸೆಸಿಟಿ ಇರಲ್ಲ. ಏನಕ್ಕಂತ ಅಂದರೆ ತುಂಬ ಜನ ಕೇಳ್ತಾನೆ ಇರ್ತೀರ, ಯಾವ್ಯಾವ ಟೈಮ್ಗೆ ಏನೇನು ತೊಗೊಳ್ತಾ ಇದ್ದೀರಾ, ಟೈಮಿಂಗ್ಸ್ ಹೇಳಿ ಅಂತ. ಹಾಗಾಗಿ ಟೈಮಿಂಗ್ಸ್ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಅರ್ಲಿ ಮಾರ್ನಿಂಗ್ ಎದ್ದು, ಅಂದರೆ ನಿಮಗೆ ಯಾವ ಟೈಮಿಂಗ್ಸು ಕಂಫರ್ಟಬಲ್ ಅಂತ ಅನಿಸುತ್ತೆ ಆ ಟೈಮಲ್ಲಿ ಎದ್ದು ನೀವು ಎಕ್ಸಸೈಜು, ವಾಕನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ಆದಷ್ಟು 5 ಗಂಟೆ ಅಷ್ಟರಲ್ಲಿ ಎದ್ದೇಳ್ತೀನಿ. ಇವಾಗ ಜಸ್ಟ್ ವಾಕ್ ಮಾಡ್ತಾ ಇರೋದ್ರಿಂದ ಎಕ್ಸಸೈಜ್ ಇನ್ನೂ ಸ್ಟಾರ್ಟ್ ಮಾಡ್ಕೊಂಡಿಲ್ಲ.
ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ಅರ್ಲಿಯಾಗಿ ಎದ್ದೇಳಬೇಕಾ ಇಲ್ಲ ಅದೇ ಟೈಮಿಂಗ್ ಸಾಕಾಗುತ್ತಾ ಅಂತ ನೋಡ್ಕೋತೀನಿ. ಅಂದರೆ ನಾನು ಒಂದು 7 o'clockಗೆಲ್ಲ ನಾನು ಅಡುಗೆ ಮನೆಗೆ ಬಂದುಬಿಡಬೇಕು ಅಡುಗೆ ಮಾಡೋದಕ್ಕೆ. ಅಷ್ಟರಲ್ಲಿ 1 ಅವರ್ ವಾಕಿಗೆ ಅಂತ ಕೊಟ್ಟರೆ 1 ಅವರು ಎಕ್ಸಸೈಜ್ಗೆ ಅಂತ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಸಾಕು 5 ಗಂಟೆಗೆ ಎದ್ದೇಳ್ತು ಅಂತ ಅಂದರೆ ಸಾಕು ನನಗೆ. ಮತ್ತು ಫ್ರೆಂಡ್ಸ್, ನಿಮಗೆ ಯಾವ ಟೈಮಿಂಗ್ಸು ಸೂಟಬಲ್ ಅಂತ ಅನಿಸುತ್ತೆ ಆ ಒಂದು ಟೈಮ್ನ ಫಿಕ್ಸ್ ಮಾಡಿಕೊಂಡು ಅದೇ ಟೈಮ್ಗೆ ಎದ್ದು ನೀವು ಬೆಳಗಿನ ರೊಟೀನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನಿನ್ನೂ ಎಕ್ಸಸೈಜ್ನ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಅಲ್ವಾ, ಹಾಗಾಗಿ ವಾಕಿಗೆ ಸ್ವಲ್ಪ ಲೇಟಾಗೇ ಹೋಗ್ತೀನಿ. ಹಾಗಾಗಿ ನಾನು ವಾಕ್ನ ಮುಗಿಸ್ಕೊಂಡು ಬಂದು ಅದಾದ ನಂತರ ಡಿಟಾಕ್ಸ್ ಡ್ರಿಂಕ್ನ ತೊಗೋತೀನಿ. ನೀವು ವಾಕಿಗೆ ಹೋಗೋಕ್ಕೆ ಮುಂಚೆನಾದರೂ ತೊಗೋಬೋದು, ಇಲ್ಲ ವಾಕಿಂಗ್ ಬಂದಾದರೂ ತೊಗೋಬೋದು. ವಾಕಿಂದ ಬಂದು ಎಕ್ಸಸೈಜ್ ಮಾಡ್ಕೋಬೋದು, ಇಲ್ಲ ಅಂದರೆ ಟೈಮಿಂಗ್ಸ್ ಬ್ಯಾಲೆನ್ಸ್ ಆಗೋಲ್ಲ, ಕತ್ಲೆ ಇರುತ್ತೆ. ಫಸ್ಟಿಗೆ ಎಕ್ಸಸೈಜ್ ಮಾಡ್ಕೋತೀವಿ, ಅದಾದಮೇಲೆ ವಾಕ್ ಹೋಗ್ತೀವಿ ಅಂದ್ರೂ ಕೂಡ ಪರವಾಗಿಲ್ಲ, ಏನಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಟೈಮ್ ಇಲ್ಲ ಅಂತ ಅಂದಾಗ ಉಲ್ಟನಾದರೂ ಮಾಡ್ಕೋಬೋದು, ಪರವಾಗಿಲ್ಲ. ನಾನು ಅದೇ ರೀತಿ ಮಾಡೋದು. ಫಸ್ಟಿಗೆ ಎಕ್ಸಸೈಜ್ ಮುಗಿಸ್ಕೊಬಿಡ್ತೀನಿ, ಅದಾದ ನಂತರ ಸ್ವಲ್ಪ ಬೆಳಕಾಗಿರುತ್ತಲ್ವ, ಏನು ನನಗೆ ಹಿಂಸೆ ಅಂತ ಅನಿಸಲ್ಲ. ಅಂದರೆ ಸ್ವಲ್ಪ ಕತ್ಲಲ್ಲಿ ಹೋಯ್ತು ಅಂದರೆ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಬೆಳಕಾದ್ಮೇಲೆ ಜನಗಳೆಲ್ಲ ಓಡಾಡೋ ಟೈಮಲ್ಲಿ ಹೋಯ್ತು ಅಂತ ಅಂದರೆ ಅಷ್ಟೇನು ಪ್ರಾಬ್ಲಮ್ ಆಗಲ್ಲ ಅಂತೇಳಿ ನಾನು ಎಕ್ಸಸೈಜ್ ಮಾಡಿಕೊಂಡು ಅದಾದ ನಂತರ ವಾಕ್ಗೆ ಹೋಗ್ತಿದ್ದೆ. ಇನ್ನು ಇವಾಗ ನೋಡಬೇಕು ಯಾವ ರೀತಿ ಒಂದು ಟೈಮಿಂಗ್ಸ್ನ ಫಿಕ್ಸ್ ಮಾಡ್ಕೋಬೇಕು ಅಂತೇಳಿ. ಅದಾದ ನಂತರ ನೀವು ವಾಕ್ ಬಂದು ಡಿಟಾಕ್ಸ್ ಡ್ರಿಂಕ್ನ ತೊಗೊಂಡು ಅದಾದ ನಂತರ ವರ್ಕೌಟ್ನ ಸ್ಟಾರ್ಟ್ ಮಾಡಿದ್ರು ಪರವಾಗಿಲ್ಲ. ಡಿಟಾಕ್ಸ್ ಡ್ರಿಂಕ್ನ ನೀವು ಆಲ್ಮೋಸ್ಟ್ ಒಂದು 7 o'clock ಅಷ್ಟರಲ್ಲಿ ಮುಗಿಸ್ಕೊಬಿಡಿ. ಬೆಳಗಿನ ಟೈಮು 7 ಗಂಟೆ ಅಷ್ಟರಲ್ಲಿ ಮುಗಿಸ್ಕೊಳ್ಳಿ. ಇನ್ನು ಅದಾದ ನಂತರ 1 ಅವರ್ ಬಿಟ್ಟು ಮೆಂತ್ಯ ನೀರನ್ನ ಕುಡೀರಿ. ಮೆಂತ್ಯ ನೀರನ್ನ ಕೆಲವೊಬ್ಬರು ಕಹಿ ಕುಡಿಯೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರೆ. ಆ ನೀರನ್ನ ಕುಡಿದು ಅದರಲ್ಲಿ ಏನು ನೆನೆಸಿರ್ತೀವಲ್ಲ ಸೀಡ್ಸು, ಅದು ತುಂಬಾ ಚೆನ್ನಾಗಿ ಅರಳಿರುತ್ತೆ. ಆ ಒಂದು ನೆಂದಿರ್ತಕ್ಕಂಥ ಮೆಂತ್ಯನ ತಿನ್ನೋದ್ರಿಂದ ಯಾವುದೇ ರೀತಿಯ ಕಹಿ ಅಂತೇನು ಅನಿಸಲ್ಲ, ಆರಾಮಾಗಿ ತಿನ್ಬೋದು. ಅದನ್ನು ಕಂಪಲ್ಸರಿ ನಿಮ್ಮ ಡಯೆಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಹೆಲ್ತ್ಗೆ ಬೆನಿಫಿಟ್ ಇದೆ. ಮೆಂತ್ಯನ ಕುಡಿದ ನಂತರ ಅಂದರೆ ಒಂದು ಏನು ಡಿಟಾಕ್ಸ್ ಡ್ರಿಂಕ್ನ ತೊಗೊಂಡಿರ್ತೀರ ಅದು ತೊಗೊಂಡಾದ 1 ಅವರ್ ಆದಮೇಲೆ ನೀವು ಮೆಂತ್ಯ ನೀರನ್ನ ತೊಗೋಬೇಕಾಗತ್ತೆ. ಅಂದರೆ ಒಂದು 8 ಗಂಟೆ 8:30 ಅಷ್ಟರಲ್ಲಿ ಮೆಂತ್ಯ ನೀರನ್ನ ತೊಗೊಳ್ತು ಅಂತ ಅಂದರೆ ಇನ್ನು ಬೆಳಗಿನ ತಿಂಡಿನ 9 ಗಂಟೆಯಿಂದ 9:30 ಅಷ್ಟರಲ್ಲಿ ಮುಗಿಸ್ಕೊಬಿಡ್ಬೇಕು. 10 ಗಂಟೆವರೆಗೂ ಹೋಗಲೇಬಾರ್ದು. ಕೆಲವೊಂದು ಸಲ ನಾವು ಕೆಲಸಗಳ ಬ್ಯುಸಿನಲ್ಲಿ 10 ಗಂಟೆವರೆಗೂ ಊಟನೇ ಮಾಡಿರಲ್ಲ, ಅಂದರೆ ಬೆಳಗಿನ ತಿಂಡಿನೇ ತಿಂದಿರಲ್ಲ. ಇವಾಗ ಡಯೆಟ್ ಮಾಡ್ತಾಯಿದ್ದೀರಾ ಅಂದರೆ ಟೈಮಿಂಗ್ಸು ಇಂಪಾರ್ಟೆಂಟ್ ಆಗುತ್ತೆ, ಬ್ಯಾಲೆನ್ಸ್ ಮಾಡಲೇಬೇಕು. ಹಾಗಾಗಿ ತೀರಾ ಆಗಲ್ಲ ಅಂದಾಗ ಒಂದು 10 ಗಂಟೆ ಒಳಗಡೆ ತಿನ್ಕೊಳ್ಳಿ. ಆರಾಮಾಗಿ ಕೆಲಸಗಳೆಲ್ಲ ಮುಗೀತು, ತಿಂಡಿ ತಿನ್ನೋಣ ಅಂತೇಳಿ ಒಂದು 9 ಗಂಟೆಯಿಂದ 9:30 ಅಷ್ಟರಲ್ಲಿ ನಿಮ್ಮ ಬೆಳಗಿನ ತಿಂಡಿನ ಮುಗಿಸ್ಕೊಳ್ಳಿ. ಬೆಳಗಿನ ತಿಂಡಿ ಲೈಟಾಗಿರಬೇಕು, ತುಂಬ ಹೆವಿಯಾಗಿರಬಾರ್ದು. ಹಂಗಂತೇಳಿ ಲೈಟಾಗಿರಬೇಕು ಅಂತೇಳಿ ತಿನ್ನೋದೇ ಕಡಿಮೆ ಮಾಡಿಬಿಡ್ಬಾರ್ದು, ಇಲ್ಲಾಂದರೆ ತಿನ್ನೋದನ್ನೇ ಬಿಟ್ಬಿಡಬಾರ್ದು. ಒಂದೇ ಸಲ ಮಧ್ಯಾಹ್ನದ ಊಟ ಮಾಡೋಣ ಅಂತೇಳಿ. ಆ ರೀತಿ ಸುಮಾರಷ್ಟು ಜನ ಬೆಳಗಿನ ತಿಂಡಿನ ಸ್ಕಿಪ್ ಮಾಡ್ತೀರಾ. ಸ್ಕಿಪ್ ಮಾಡಿದಷ್ಟು ಹೆಲ್ತ್ ಇಶ್ಯೂಸ್ ಆಗುತ್ತೆ. ತೀರಾ ಏನು ಪ್ರಿಪೇರ್ ಮಾಡ್ಕೊಂಡು ತಿನ್ನೋಕ್ಕಾಗಲಿಲ್ಲ ಅಂತ ಅಂದಾಗ ಓಟ್ಸ್ ಗಂಜಿ, ರವೆ ಗಂಜಿ, ರಾಗಿ ಗಂಜಿ, ಒಂದು ಸಿರಿಧಾನ್ಯದ ಗಂಜಿ ಏನು ಬರುತ್ತೆ ಅದನ್ನು ಮಾಡಿಕೊಂಡು ತೊಗೋಬೋದು, ಪ್ರಾಬ್ಲಮ್ ಏನಿಲ್ಲ. ಇನ್ನು ನಾವು ಬೆಳಿಗ್ಗೆ ಲೈಟ್ ಫುಡ್ ತೊಗೊಂಡು ಅದಾದಮೇಲೆ ಮಧ್ಯಾಹ್ನ ಊಟದವರೆಗೂ ಕಾಯ್ತೀವಲ್ವ, ಆ ಟೈಮಲ್ಲಿ ಸ್ವಲ್ಪ ಸುಸ್ತಾಗತ್ತೆ. ಅಂದರೆ ಕೆಲಸ ಎಲ್ಲ ಮಾಡಿರ್ತೀವಲ್ವ, ಸುಸ್ತಾಗತ್ತೆ. ಆವಾಗ ನಾವು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಅಂತೇಳಿ ಆ್ಯಡ್ ಮಾಡ್ಕೋಬೇಕು. ಸ್ನ್ಯಾಕ್ಸು ಅಷ್ಟೇ, ತೀರ ಏನು ಹೊಟ್ಟೆ ತುಂಬುವಷ್ಟು ತಿನ್ನೋದಲ್ಲ. ಆ ಟೈಮ್ಗೆ ಸ್ವಲ್ಪ ಎನರ್ಜಿ ಸಿಗಲಿ ಅಂತೇಳಿ ಏನಾದರೂ ಸ್ವಲ್ಪ ಹೊಟ್ಟೆಗೆ ತಿನ್ನಬೇಕಾಗತ್ತೆ. ಹಾಗಾಗಿ ಒಂದು ಹಣ್ಣು ತಿನ್ನೋದು, ಅದ್ರ ಜೊತೆಗೆ ಗ್ರೀನ್ ಟೀ ಕುಡಿಯೋದು, ಇಲ್ಲ ಅಂದರೆ ಹಣ್ಣು ಜೊತೆಗೆ ಜೀರಿಗೆ ನೀರು ಕುಡಿಯೋದು. ಹಣ್ಣೇನು ಇಲ್ಲ ಅಂತ ಅಂದಾಗ ನಟ್ಸ್ಗಳು ಬರುತ್ತಲ್ಲ ಅದನ್ನು ತೊಗೊಳ್ಳೋದು, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ತೊಗೊಳ್ಳೋದು, ಸೀಡ್ಸ್ ಯಾವುದಾದ್ರೂ ವಾಟರ್ ಮಿನಲ್ಲು, ಸನ್ಫ್ಲವರು, ಯಾವ ಸೀಡ್ಸ್ ಇರುತ್ತೆ ಅದನ್ನು 1 ಟೇಬಲ್ ಸ್ಪೂನ್ ತೊಗೊಂಡು ಅದ್ರ ಜೊತೆಗೆ ಗ್ರೀನ್ ಟೀ ಕುಡಿಯೋದು, ಈ ಥರ ಮಾಡ್ಕೋಬೇಕಾಗತ್ತೆ. ನಾನು ಅದನ್ನು ನನ್ನ ಒಂದು ಡೈಲಿ ರೊಟೀನಲ್ಲಿ ಸ್ಟಾರ್ಟ್ ಮಾಡಿದಾಗ ಹೇಳ್ತೀನಿ. ಅಂದರೆ ಇನ್ನೂ ಕೂಡ ನಾನು ಮಾರ್ನಿಂಗ್ ಈವ್ನಿಂಗ್ ಸ್ನ್ಯಾಕ್ಸ್ನ ಆ್ಯಡ್ ಮಾಡ್ಕೊಂಡಿಲ್ವಲ್ಲ, ಆ್ಯಡ್ ಮಾಡಿಕೊಂಡಾಗ ಅದ್ರ ಬಗ್ಗೆ ಏನೇನು ತೊಗೊಂಡೆ ಅಂತ ತಿಳಿಸ್ತೀನಿ. ನಿಮಗೂ ಕೂಡ ಆ ಒಂದು ಐಡಿಯಾಸ್ ಬರುತ್ತೆ ಏನೇನು ತೊಗೋಬೇಕು ಅಂತ. ಇನ್ನು 11 ಗಂಟೆಯಿಂದ 11:30 ಅಷ್ಟರಲ್ಲಿ ಮಾರ್ನಿಂಗ್ ಸ್ನ್ಯಾಕ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಮಧ್ಯಾಹ್ನದ ಊಟದ ಟೈಮಿಂಗ್ಸು 1 ಗಂಟೆಯಿಂದ 2 ಗಂಟೆ ಆಗಿರಬೇಕು. ಆ ಟೈಮಲ್ಲಿ ನೀವು ಫುಲ್ ಮೀಲ್ನ ತೊಗೋಬೇಕಾಗತ್ತೆ. ಅಂದರೆ ಸ್ವಲ್ಪನೇ ಆಗಿರಲಿ, ಎಲ್ಲ ಥರದ ಸೊಪ್ಪು, ತರಕಾರಿ, ಬೇಳೆ ಐಟಮು, ಮುದ್ದೆ, ಚಪಾತಿ, ರೈಸ್ ಏನಿರುತ್ತೆ ಅದನ್ನು ತೊಗೊಂಡು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಹೊಟ್ಟೆ ತುಂಬುವಷ್ಟನ್ನೇ ತೊಗೊಳ್ಳಿ. ಅಂದರೆ 1 ಟೈಮ್ ಆದ್ರೂ ಕೂಡ
ಸ್ವಲ್ಪ ಎಲ್ಲ ರೀತಿಯ ಪೋಷಕಾಂಶಗಳು ಸಿಗ್ತಕ್ಕಂಥ ಫುಡ್ಡನ್ನು ತೊಗೊಳ್ತು ಅಂದರೆ ಓಕೆ ಬೆಟರ್ ಆಗುತ್ತೆ. ಹಾಗಾಗಿ ಮಧ್ಯಾಹ್ನದ ಊಟನ 1 ಗಂಟೆಯಿಂದ 2 ಗಂಟೆ ಅಷ್ಟರಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದ ನಂತರ ನೈಟ್ ಊಟ ಮಾಡ್ತೀವಲ್ಲ, ಅದ್ರ ಮಧ್ಯದಲ್ಲಿ ನಮಗೆ ಒಂದು 5 ಗಂಟೆಯಿಂದ 5:30 ಅಷ್ಟರಲ್ಲಿ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಅಲ್ಲೂ ಕೂಡ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ತೀವಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಏನು ತಿಂದಿರ್ತೀರ, ಏನು ಕುಡ್ದಿರ್ತೀರ ಅದನ್ನು ಬಿಟ್ಟು ನೆಕ್ಸ್ಟು ಬೇರೆದೇನಾದರೂ ಆ್ಯಡ್ ಮಾಡ್ಕೊಳ್ಳಿ. ಬೆಳಗ್ಗೆ ಗ್ರೀನ್ ಟೀ ಕುಡ್ದಿತ್ತು ಅಂದರೆ ಸಂಜೆ ಯಾವುದಾದ್ರೂ ಜೀರಿಗೆ ನೀರು ಇಲ್ಲ ಏನಾದರೂ ಒಂದು ಕಷಾಯನ ಮಾಡಿಕೊಂಡು ತೊಗೊಳ್ಳಿ. ಇಲ್ಲ ಡಿಟಾಕ್ಸ್ ಡ್ರಿಂಕ್ನೇ ತೊಗೊಳ್ಳಿ, ಪರವಾಗಿಲ್ಲ. ಒಂದಿನಕ್ಕೆ 2 ಸಲ ತೊಗೊಂಡ್ರೂ ತೊಂದರೆ ಇಲ್ಲ, ಒಂದಿನಕ್ಕೆ 1 ಸಲ ತೊಗೊಂಡ್ರೂ ತೊಂದರೆ ಇಲ್ಲ. ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಗೆ ನಟ್ಸು, ಸೀಡ್ಸು, ಫ್ರೂಟ್ಸು ಏನು ಬೆಳಗ್ಗೆ ತಿಂದಿರ್ತೀರ ಅದನ್ನು ಬಿಟ್ಟು ಇನ್ನು ಸಂಜೆಗೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋದು. ಆ ರೀತಿ ಮಾಡ್ಕೊಳ್ಳಿ. ಒಂದು 5 ಗಂಟೆಯಿಂದ 5:30 ಅಷ್ಟರಲ್ಲಿ ಅದನ್ನು ಮಾಡ್ಕೊತು ಅಂತ ಅಂದರೆ, ಇನ್ನು ನೈಟ್ ಊಟನ ಒಂದು 7:30-8 ಗಂಟೆ ಒಳಗಡೆ ಮುಗಿಸ್ಕೊಬಿಡ್ತು ಅಂತ ಅಂದರೆ ನಾವು ಮಲಗುವಷ್ಟರಲ್ಲಿ ಅದು ಕಂಪ್ಲೀಟಾಗಿ ಡೈಜೆಷನ್ ಆಗೋಗುತ್ತೆ. ಯಾವುದೇ ರೀತಿಯ ಪ್ರಾಬ್ಲಮ್ ಇರಲ್ಲ. ಎಕ್ಸ್ಟ್ರಾ ಒಂದು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅನ್ನೋದು ಸೇರ್ಪಡೆ ಆಗಲ್ಲ. ಹಾಗಾಗಿ ನಾವು ಲೇಟಾಗಿ ತಿಂದು ತಕ್ಷಣಕ್ಕೆ ಮಲಗ್ತು ಅಂತ ಅಂದರೆ ಅದು ಡೈಜೆಷನ್ ಆಗಲ್ಲ. ನಾವು ಸ್ವಲ್ಪ 1 ಅವರ್ 2 ಅವರ್ ಆ್ಯಕ್ಟಿವ್ ಆಗಿರ್ತೀವಿ ಅಂತ ಅಂದಾಗ ಅದಕ್ಕೂ ಮುಂಚೆ ನಾವು ಊಟ ಮಾಡಿಬಿಡ್ತು ಅಂತ ಅಂದರೆ ಒಂದು 2 ಅವರ್ ಆ್ಯಕ್ಟಿವ್ ಆಗಿರ್ತೀವಿ. ಅದಾದಮೇಲೆ ಮಲಗ್ತೀವಲ್ವ, ಆ ಟೈಮಲ್ಲಿ ಕಂಪ್ಲೀಟಾಗಿ ಸ್ವಲ್ಪ ಒಂದು 3/4% ಆದರೂ ನಾವು ತಿಂದಿರ್ತಕ್ಕಂಥ ಆಹಾರ ಡೈಜೆಷನ್ ಆಗೋಗಿರುತ್ತೆ. ಈ ರೀತಿ ನೈಟು ಕೂಡ ಬೇಗನೆ ಊಟ ಮಾಡಿ ಮಲಗಿ. ಅದಾದ ನಂತರ ನಾನು ಚಿಯಾ ಸೀಡ್ಸ್ ನೀರನ್ನ ಕುಡಿದು ಮಲಗೋದು. ಬಟ್ ಇನ್ನೂ ನಾನು ಅದನ್ನು ಆ್ಯಡ್ ಮಾಡಿಲ್ಲ. ಇನ್ನು ಮುಂದಕ್ಕೆ ಕಂಪ್ಲೀಟಾಗಿ ನನ್ನ ಒಂದು ಡೈಲಿ ರೊಟೀನ್ನ ಮುಗಿಸ್ಕೊತೀನಿ. ನಿಮಗೂ ಕೂಡ ಅದನ್ನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇನ್ನು ಟೈಮಿಂಗ್ಸ್ ಎಲ್ಲ ಅರ್ಥ ಆಯಿತು ಅಂತ ಅನ್ಕೋತೀನಿ. ಮತ್ತು ಔಟ್ಸೈಡ್ ಫುಡ್ಡನ್ನ ತೊಗೋಬಾರ್ದು, ಜಂಕ್ ಫುಡ್ನ ತಿನ್ನಬಾರ್ದು, ಮತ್ತು ಆಯಿಲಿ ಐಟಮ್ನ ಜಾಸ್ತಿ ತೊಗೊಳ್ಬಾರ್ದು. ಅದಾದ ನಂತರ ದಿನದಲ್ಲಿ 2.5 3 ಲೀಟ್ರಷ್ಟು ನೀರನ್ನು ಕುಡಿಬೇಕಾಗತ್ತೆ. ಇನ್ನು ಕೆಲವೊಬ್ಬರಿಗೆ ಕೊಬ್ಬರಿ ಎಣ್ಣೆ, ಕಡಲೆ ಬೀಜದ ಎಣ್ಣೆ ಅಡ್ಜಸ್ಟ್ ಆಗಲ್ಲ, ರಿಫೈಂಡ್ ಆಯಿಲ್ ಅಡ್ಜಸ್ಟ್ ಆಗಿರುತ್ತೆ. ಅಂಥವರು ರಿಫೈಂಡ್ ಆಯಿಲ್ನೇ ಬಳಸ್ಕೊಳ್ಳಿ, ಬಟ್ ಸ್ವಲ್ಪ ಪ್ರಮಾಣದಲ್ಲಿ ಬಳಸಿ ನಿಮ್ಮ ಒಂದು ಡಯೆಟ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ಸುಮಾರಷ್ಟು ವಿಚಾರನ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ. ಇನ್ನು ನಾಳಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಪ್ಲೀಸ್ ಕಮೆಂಟ್ ಮುಖಾಂತರ ಕೇಳಿ, ನಾನು ಆನ್ಸರ್ ಮಾಡ್ತೀನಿ.